ಚೂಡಿ ಅಂತ ಸತ್ ಕೂಡಲೇ ಅವ ತೀರಿ ಹೋಗಾನ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಭಾಷಣ ಮಾಡುವಾಗ ಇವತ್ತು ದಿವಸ ಈರಣ್ಣ ಕದಡಿ ಅವರು ನೋವಿನ ಮನುಷ್ಯನಿಂದ ಹೇಳಿದ್ರು, ಉಮೇಶ್ ಕತ್ತಿ ಅವರು ತೀರಿ ಹೋದ ನಂತರ ರಮೇಶ್ ಕತ್ತಿ ಯಾಕೆ ಹಿಂಗಾದ, ಯಾಕೆ ಸುಮ್ಮನಾದ ಅಂತ ಹೇಳಿ. ಆದರೆ 60 ವರ್ಷ ಇಬ್ರು ಕೂಡಿ ಬಂದಿದ್ವಿ ನಾವು. ಜೋಡಿ ಅಂತ ಸತ್ ಕೂಡಲೇ ಅವ ತೀರಿ ಹೋಗಾನ ನನಗೆ ಏನು ಮಾಡ್ಬೇಕು ಅನ್ನೋದು ತಿಳಿಲಿಲ್ಲ. ಆದರೆ ಈಗ ತಿಳಿಯಾಕತ್ತದ್ದಿ. ಅದಕ್ಕೀಗ ನಾವು ಮೈ ಕೊಡವಿ ಎದ್ದೆವು. ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಳಿಯನ್ನ ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕಕ್ಕೆ ತರುತ್ತೀವಿ ಅನ್ನೋ ಮಾತನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಾನು. ಈ ಕಾಣದ ಕೈಗಳು ಎಲ್ಲೆಲ್ಲಿ ಏನೇನು ಮಾಡಾಕತ್ತಾವ ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ನನಗದ, ಸಂಪೂರ್ಣ ಅರಿವದ. ಇವತ್ತು ಕಾಣದ ಕೈಗಳು ಯಾರೇ ಇದ್ರು ಏನೇ ಇದ್ರು ಸಹಿತ ಇವತ್ತಿನ ದಿವಸ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ನನ್ನ ಜಿಲ್ಲೆ ನನ್ನ ಉತ್ತರ ಕರ್ನಾಟಕವನ್ನು ಸಂಭಾಳಿಸುವಂತ ಜವಾಬ್ದಾರಿ ನನಗೂ ಅದ. ಆ ನಿಟ್ಟಿನಲ್ಲಿ ನಾನು ಮೈ ಕೊಡ್ಕೊಂಡು ಹೇಳೋದ್ರ ಮುಖಾಂತರ ಬರುವಂತ ದಿನಮಾನಗಳಲ್ಲಿ ಸುಂಟ್ರ ಗಾಳಿ ಆಗಿ ಇವತ್ತಿನ ದಿವಸ ಯಾರ ನಮ್ಮಲ್ಲಿ ಕೈ ಹಾಕಾಗಿದ್ರೆ ಅವ್ರವ್ರ ಮನ್ಯಾಗ ಕುಂಡಿಸುವಂತ ವ್ಯವಸ್ಥೆ ನಾನು ಮಾಡ್ತೇನೆ ಅನ್ನೋ ಮಾತನ್ನು ಸಹಿತ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ.